ಹೋಯ್ತು ಹೇಳೋಣ. ಬಟ್ ಈಗಲೇ ಹೇಳಿದ್ರೆ ಅದು ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಮುಂದೆ ಓಡಿಸ್ಬಿಟ್ಟು ನೋಡ್ಬಿಟ್ಟಿರ ಆಮೇಲೆ ಹಂಗೆಲ್ಲ ನೋಡೋಕೆ ಹೋಗ್ಬಿಡಿ. ಒನ್ ಬೈ ಒನ್ ಒಂದು ಸ್ಟೆಪ್ ಬೈ ಸ್ಟೆಪ್ಪೇ ನೋಡಿ. ಗೈಸ್ ಪಾರ್ಕಲ್ಲೆಲ್ಲ ಲವರ್ಸ್ ಕೂತವ್ರೆ, ಅದನ್ನು ನೋಡ್ಬೇಕಂತ ಹೇಳು. ಅದಕ್ಕೆ ಗೈಸ್ ಅನು ನೆನ್ಸ್ಕೊಂಡೆ ನಕ್ಕ ಬರ್ತದೆ. ಪಾಪ ಅಲ್ಲಿ ಕಾಣಲೇ ಇಲ್ಲ ಯಾರು ಅಂತ. ಅನು ಬೇಜಾರಾಯ್ತಾ? ಅದೇ ಬಾಯಲ್ಲೆಲ್ಲ ಒಂಥರ ನಾಲ್ಕರ ನಸ ಅನ್ನಂಗೆ ಐತೈತು. ಸುಮ್ಮನೆ ಬಿ ಪಿ ಲಾಕ್ಸ್ ಹತ್ತಿದ್ದು ನೀನು ರೋಡಲ್ಲಿ ಟ್ರೈ ಮಾಡ್ತೀನಿ. ನಂಬಿಕೆ ಇಲ್ಲ. ಆಯ್ತು ನನ್ಗೆ ತೋರ್ಸಿಗತ್ತದ. ಆಯ್ತು ಒಳ್ಳೇದಲ್ಲಿ ಒಳ್ಳೆ ಗಂಡ ಸಿಗ್ಲಿ. ಹಾಯ್ ಎಲ್ಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವ್ರ ಕತೆ ಹೆಂಗಾಗೈತಿ ಅಂತ ಹೇಳಿದ್ರೆ, ಮಲ್ಗೆ ದಿಂಡನ್ನ ತರಿಸ್ತಾ ಇದ್ದಾಳೆ ಗೈಸ್ ಅವಳು ಅವ್ರ ಅಕ್ಕಂಗೆ ಅಂತ. ನೆಟವಾಗಿ ಹೇಳಕ್ಕೂ ಬರ್ತಾ ಇಲ್ಲ ಇಲ್ಲಿ ಕರೆಕ್ಟಾಗಿ. ಅವ್ರೆ ಕಾವೇ ಹೇಳೋದನ್ನ ಇವಳು ಅವ್ರ ಅಕ್ಕಂಗೆ ಕರೆಕ್ಟಾಗಿ ಹೇಳ್ತಾನೆ ಇಲ್ಲ. ಅವ್ರ ಅಕ್ಕ ಕೇಳ್ತಾರ ಕ್ವಶನ್ಗೆ ಇವಳು ಕರೆಕ್ಟಾಗಿ ಇರತ್ತೆ ಆನ್ಸರ್ ಕೇಳ್ಕೊಂಡು ಹೇಳ್ತಾ ಇಲ್ಲ. ಹುಚ್ಚಂಗೆ ಲೂಸಂಗೆ ಮಾತಾಡ್ತಾಳೆ ಗೈಸ್. ಗೈಸ್ ಇವತ್ತು ನಾನು ಪಬ್ಲಿಕ್ ಪ್ಲೇಸಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಎಲ್ಲ ನನ್ನೇ ನೋಡ್ತಾ ಇದ್ದಾರೆ. ಹೆಂಗೇನೋ ಗೈಸ್ ಇಂಥವರೆಲ್ಲ ಏನು ಕೂಗ್ ಮುಡ್ಕೋಬೇಕು. ಪಾಪ ಅವ್ರ ಅಕ್ಕಂಗೆ ಹೇಳ್ತಿಲ್ಲ ಗೈಸ್, ಇವಳಿಗೆ ಹೇಳ್ತಿರೋದು ನಾನು. ಇದು ದಡ್ಡಂಗೆ ಆಡ್ತದೆ ಗೈಸ್. ಇದು ಯಾವ ಬಿಸಿ ಏನು ಓದ್ತಾರೆ, ಇದು ಬರೀ ಪೇಪರ್ ಆಗಿ ಬರ್ತದೆ ಕಾಲೇಜ್ಗೆ. ಇದ್ದ ಇವಳು ಬುದ್ಧಿವಂತಿಯೋ ದಡ್ಡಿಯೋ ಅಯ್ಯೋ ಇಲ್ಲ ಸುಮ್ಮನೆ ಬೇಕು ಅಂತ ದಡ್ಡಂಗೆ ಆಡೋದು ಗೊತ್ತಿಲ್ಲ ಗೈಸ್ ನಂಗಂತೂ. ಗೈಸ್ ಇವತ್ತು ನಾವು ಅನ್ನು ಕರ್ಕೊಂಡು ಎಲ್ಲ ಹೋಯ್ತಾ ಇದ್ದೀವಿ ಗೊತ್ತಾ. ಹೋಯ್ತು ಹೇಳೋಣ. ಬಟ್ ಈಗಲೇ ಹೇಳಿದ್ರೆ ಅದು ನಿಮಗೆ ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಮುಂದೆ ಓಡಿಸ್ಬಿಟ್ಟು ನೋಡ್ಬಿಟ್ಟಿರ ಆಮೇಲೆ ಹಂಗೆಲ್ಲ ನೋಡೋಕೆ ಹೋಗ್ಬಿಡಿ. ಒನ್ ಬೈ ಒನ್ ಒಂದು ಸ್ಟೆಪ್ ಬೈ ಸ್ಟೆಪ್ಪೇ ನೋಡಿ. ಗೈಸ್ ಇದು DC ಆಫೀಸ್ ರೋಡು ಎಲ್ಲ ಅಫಿಷಿಯಲ್ ಇರ್ತಾರೆ. ನಾಯಿ ಅರ್ಚಾಡ್ದಂಗೆ ಅರ್ಚಾಡ್ತಾಳೆ ಗೈಸ್. ನಾನು ಡಿಸೆಂಟಾಗಿ ಫೋನ್ ಇಟ್ಕೊಬತ್ತವನು ನಿಮ್ಮವ. ಗೈಸ್ ಇವತ್ತು ನಾನು DC ಆಫೀಸ್ ಮುಂದೆ ವಿಡಿಯೋ ಮಾಡ್ಕೊಬತ್ತಿದ್ದೆಲ್ಲ ನಾನೇ ನೋಡ್ಬಿಟ್ರು. ಅನ್ನು ನನ್ನೆಲ್ಲ ನೋಡಿದ್ರು ಇವತ್ತು ಕ್ಯಾಮ್ರಾ ಇಟ್ಕೊಂಡಿದ್ದೆ ಅಂತ. ಗೈಸ್ ಇವತ್ತು ಯಾಕೋ ಅನ್ನು ಓವರಾಗಿ ಆಡ್ತಾಳೆ. ಇಷ್ಟು ದಿನ ಕ್ಯಾಮ್ರಾ ಮುಂದೆ ಅಲ್ಕಿಸಿದ್ದಳು, ಇವತ್ತು ಬೇಡ ಆಫ್ ಮಾಡು ಅಂತಾಳೆ ಗೈಸ್. ಇವಳು ಇಲ್ದೇ ಯಾರೋ ವ್ಲಾಗ್ ನೋಡಲ್ವಾ, ಇಲ್ದೇ ಗೈಸ್ ಏನಂದ್ರೆ ಇವಳೇ ಅಂತ ನಾನು ವ್ಲಾಗ್ ಕಂಟೆಂಟ್ ಕೊಡೋಳು. ಪಾಪ ನಾವು ಮಾತ್ರ ನೋಡ್ಲಿ ಬಿಡು ಗೈಸ್. ಎಲ್ಲ ನೋಡ್ದೇನು ಗೈಸ್ ಪಾರ್ಕಲ್ಲೆಲ್ಲ ಲವರ್ಸ್ ಕೂತವ್ರೆ, ಅದನ್ನು ನೋಡ್ಬೇಕಂತ ಹೇಳು. ಅದಕ್ಕೆ ಈಗ ಈ ಕಡೆಯಿಂದ ಹೋಯ್ತಾಳೆ ಗೈಸ್. ಆ ಕಡೆ ಎಲ್ಲ ಜಾಗ ಇದ್ರೆ ಗೈಸ್ ಅದೇನಂದ್ರೆ ನಮ್ಮ ಕಾಲೇಜ್ ಯೂನಿಫಾರ್ಮ್ ಐತೆ, ಅದಕ್ಕೋಸ್ಕರ ಅಲ್ಲಿ ಯಾರು ಅಂತ ಹೇಳಿ ತಿಳ್ಕೊಬೇಕಂತೆ. ಅತಿ ಕ್ಯೂರಿಯಾಸಿಟಿ ಬಂದು. ಬಟ್ ಇಲ್ಲಿ ಕಾಣ್ತಾನೆ ಇಲ್ಲ ಗೈಸ್. ಅದು ಡೌನ್ ಐತಿ, ಇದು ಅಪ್ ಐತಿ, ಏನು ಕಾಣ್ತಾ ಇಲ್ಲ. ಹತ್ತು ಈಗ ಇದ್ರ ಮೇಲೆ ಹತ್ಬಿಟ್ಟವನು ಬಗ್ ನೋಡಿ ಅಂತ. ಅದಕ್ಕೆ ನಾನು DC ಫೋನ್ ಯೂಸ್ಗೆ ವ್ಲಾಗ್ ಮಾಡ್ತಿದ್ದಾನ. ಸುಮ್ಮನೆ ಹಂಗೆಲ್ಲ ಮಾತಾಡ್ಬಾರ್ದು ಸರ್. ನಾನೇನು ನಿಮ್ಮ ಬಗ್ಗೆ ಏನು ಮಾತಾಡಿಲ್ಲ. ಕಾಣ್ತಿಲ್ಲ ಕಣಿ ಯಾರು ಅಂತ ಗೈಸ್. ಲವರ್ಸ್ ಬಗ್ಗೆ ಕ್ಯೂರಿಯಾಸಿಟಿ ಗೈಸ್ ಇವಳಿಗೆ. ಯಾರು ಇವಳು ಅಂತ ತಗ್ಲಾಕ್ಬೇಕು ಲವ್ ವಿಷಯಕ್ಕೆ ಗೈಸ್. ಸ್ಲೋ ಮೋಷನಲ್ಲಿ ಬಂದು ನೋಡ್ತಾವಳೆ ಬಗ್ಗೆ ಗೈಸ್. ಅನ್ನು ನೆನ್ಸ್ಕೊಂಡು ನಗ ಬತ್ತಾದೆ. ಪಾಪ ಅಲ್ಲಿ ಯಾರು ಕಾಣಲೇ ಇಲ್ಲ ಗೈಸ್. ಅನ್ನು ನೆನ್ಸ್ಕೊಂಡು ನಗ ಬತ್ತಾದೆ. ಪಾಪ ಅಲ್ಲಿ ಕಾಣಲೇ ಇಲ್ಲ ಯಾರು ಅಂತ. ಅನು ಬೇಜಾರಾಯ್ತಾ? ಗೈಸ್ ಇವತ್ತು ಇವಳು ಬಂದಿರೋದಿಲ್ಲಿ ಪಾನಿಪುರಿ ತಿನ್ನೋಕ್ಕೆ ಅಂತ. ಇಲ್ಲಿ ಪಾನಿಪುರಿ ಇಲ್ಲ ಅಂತೆ. ಕೂದಲೆಲ್ಲ ಗೊಂಚ್ಕೊಬಿಟ್ಟದಿಲ್ಲ ನಂದು. ಇಲ್ಲ ಅನ್ಕೋತೀನಿ ಗೈಸ್. ಇರಬಾರ್ದು. ಇರದೇ ಇವಳು ಸತ್ತೋಗ್ಬಿಡ್ತಾಳೆ ಇವತ್ತು. ಅದೇ ನಂಗೆ ಖುಷಿ ಗೈಸ್. ಪಾನಿಪುರಿ ಐತೆ ಗೈಸ್ ಇವತ್ತು. ನಾನು ಹೇಳಿದಾಗಿಲ್ಲ, ಅವಳು ಅನ್ಕೊಂಡಿದ್ದೆ ಇವತ್ತು ಏನು ತಿಂದು ಇವತ್ತು ತೇಗ್ಬಿಡ್ತಾಳೆ ಗೈಸ್. 10 ಪ್ಲೇಟ್ ತಿಂತಾಳೆ ಪಾನಿಪುರಿ. ಅಪ್ಪ ಇವಳು ಹೊಟ್ಟೆನೋ ಗೈಸ್. ಸ್ಲಿಪ್ಪರ್ ತಕ್ಕೋದಿಲ್ಲ, ಪಾನಿಪುರಿ ತಿನ್ನಿ 10 ಐಟಾನು ತಿಂತಾಳೆ. ಕೂದಲೆಲ್ಲ ಗೊಂಚ್ಕೊಬಿಟ್ಟದೆ ಕಡೆ. ನಾನು ಚೂ ನಂಗೆ ಹಿಂಗೆ ಮುಂದೆ ಬಂದರೆ ಆಗೋಲ್ತು, ಮೈಯೆಲ್ಲ ಹತ್ತುತ್ತದೆ. ಖಾರ ಹಾಕ ಸಾಯಿಸ್ಕೊತಾಳು. ಖಾರ ಇಲ್ದ್ರೆ ಸತ್ತೈತಿ ಅಲ್ವ ನೀನು ಗೈಸ್. ಅವರೆಲ್ಲ ಹಾಕ್ತೀರಿ ನಮ್ಮ ಬಾಯೆಲ್ಲ ಏನು ಅನ್ನಿಸ್ತೈತೆ ಅನ್ನು ನಸು ಅನ್ನಿಸ್ತೈತಲ್ಲ. ನಾನು ಮಕ್ಕಳ ಅವ್ರು ಕೊಟ್ಟ ತಕ್ಷಣ ಫುಲ್ ಖುಷು. ನಾನು ಖಾರಾಗ ತಿನ್ಬಿಡ್ತೀವಿ ಈಗ. ಇನ್ನಲ್ಲಿ ನಾವು ಪಾನಿಪುರಿ ತಿನ್ಕೊಂಡು ಬಂದೋ ಗೈಸ್. ಇವಳು ಅವಾಗಲೇ ಇನ್ನೊಂದು ಅವಲೇ ಮೇಯ್ತಾಳೆ. ಇವತ್ತು ಬಿಲ್ ಎಷ್ಟು ಮಾಡೋಳೆ ಗೊತ್ತಾ? ಅದು ನಾರ್ಮಲ್ ಕಡೆ ಆಗಿದ್ದಿದ್ರೆ ಒಂದು ಡಬಲ್ ಆಗ್ತಿತ್ತು ಗೈಸ್. ಬೇರೆ ಕಡೆ ಪಾನಿಪುರಿ ಒಂದು ಪ್ಲೇಟ್ 30 ಅಲ್ವಾ, 30 ರೂಪಾಯಿ. ಬಟ್ ಇಲ್ಲಿ ಅಂದರೆ ಇಲ್ಲಿ ಹೆಂಗೆ ಅಂದರೆ 20 ಕೊಡ್ತಾರೆ ಪೂರಿನ, ಅದಕ್ಕೆ 20 ರೂಪೀಸ್ ಅಷ್ಟೇ. 20 ಇಲ್ಲ 20 ಅಲ್ಲ ಪೂರಿ ಕೊಡೋದು. ಎಷ್ಟು 20 ರೂಪಾಯಿಗೆ 15 ಪೂರಿನ ಎಷ್ಟೋ ಕೊಡ್ತಾರೆ. 10 ರೂಪಾಯಿಗಾದರೆ 5 ಇಲ್ಲ 6. 10 ರೂಪಾಯಿಗಾದರೆ 6 ಗೈಸ್. ಅಂದರೆ ನನಗೆ ಹೊಸ ಸೀರೆ ಕೊಟ್ಟರು. ಜಾಸ್ತಿ ತಿನ್ನಬಾರ್ದು ಅಂದರೆ ಹೊಸ ಸೀರೆ ಕೊಡ್ತಾಯಿದ್ದಾಳೆ.
ಖಾಲಿ ಆಗ್ಬಿಡುತ್ತೆ ಅಂತ. ಗೈಸ್ ಅವರು ಪಾನಿಪುರಿನ ಹಾಕ್ಬೇಕಾದ್ರೆ ಅದನ್ನ ನೋಡ್ತಾ ಇದ್ರಿ ಬಾಯಲ್ಲೆಲ್ಲ ಒಂಥರ ನಾಲ್ಕರ ನಸ 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 ಅಂದಂಗೆ ಐತಾಯಿತ್ತು ನನಗಂತ ಇವತ್ತು. ಗೈಸ್ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತನಾ ಹಿಂಗೆ ಹೋಯ್ತಾ ತೋರಿಸ್ತೀನಿ. ಎಲ್ಲಿಗೆ ಅಂತ ಹೇಳೋರು ಇವಳು ಇವತ್ತು ನನ್ನ ಜೊತೆ ಬರ್ತಾ ಇದ್ದಾಳೆ. ಇದನ್ನು ವ್ಲಾಗ್ನೇನಾದರೂ ಯಾರು ನೋಡಿದ್ರು ಅವ್ರ ಅಕ್ಕ ಅವ್ರ ಅಮ್ಮ ಯಾರಾದರೂ ನೋಡಿದ್ರೆ ಅವಳಿಗೆ ಎಲ್ಲಡಿಕೆ ಹಾಕೊಂಡು ಕರೆಕ್ಟಾಗಿ ಮುಗಿತಾರೆ ಗೈಸ್ ಈ ರೋಡಲ್ಲಿ ಯಾರೂ ಇಲ್ಲ, ಅದಕ್ಕೆ ಕ್ಯಾಮ್ರಾ ಇಟ್ಕೊಬತ್ತಿದ್ದೆ. ಆದರೆ ಇವತ್ತು DC ಆಫೀಸ್ ಮುಂದೆಲ್ಲ ಫೋನ್ ಇಟ್ಕೊಂಡ್ರೆ ಎಲ್ಲ ನನ್ನೇ ನೋಡ್ತಾಯಿದ್ರು ಗೈಸ್ ನಾನು ಬಿಡಿ ಡಲ್ ಆಗ್ಬಿಟ್ಟ. ಇಂಥ ಸಾಹಸ ಮಾಡಿ ಟೆನ್ಷನ್ ತಕ ಡಲ್ ಆಗ್ಬಿಟ್ಟಾನೆ ಗೈಸ್. ಇವಳು ನನ್ನ ಬ್ಲಾಗಲ್ಲಿ ಕಂಟೆಂಟ್ ಕೊಡೋದು ಇವಳೇನಾ? ಏನು ಜಾಸ್ತಿ ಇದಾಗ ಆಡ್ತಾಳೆ ಗೈಸ್, ಓವರಾಗಿ ಆಡ್ತಾಳೆ. ನಾನೇ ಕಂಟೆಂಟ್ ಕೊಡೋಳು ಅಂತೆ, ನಿಜ ಇವಳ ಕೊಡೋಳು ಗೈಸ್. ಇದನ್ನಾದ್ರೆ ಕಮೆಂಟ್ ಮಾಡಿ ಯಾರು ಕಂಟೆಂಟ್ ಗೈಸ್. ಇನ್ನೊಂದೇನಾದ್ರೆ ಇಲ್ಲಿ ನಾವೇನು ಕಂಟೆಂಟೇ ಕೊಡ್ತಾಯಿಲ್ಲ ಗೈಸ್, ಅದರಲ್ಲಿ ಇವಳು ನಾನೇ ಕೊಡ್ತಾನೆ ಕಂಟೆಂಟು ಅನ್ನಂಗೆ ಹೇಳ್ಕೊತಾಳೆ. ನಾನು ಇದ್ರೇನೆ ಬ್ಲಾಗ್ ಕಂಪ್ಲೀಟ್. ಅಯ್ಯೋ ಅಕ್ಕ ಇರಿಟೇಟ್ ಆಗೋಯ್ತು. ಸುಮ್ಮನೆ ಬಿ ಪಿ ಲಾಗ್ಸ್ ಹತ್ತಿರೋದು ನೀನು ರೋಡಲ್ಲಿ ಹೋಗು. ನಾನು ಮನೆಗೆ ಹೋಗ್ತೀನಿ ಸದ್ಯಕ್ಕೆ. ಕೂದಲು ಮುಂದೆ ಬಂದಿಲ್ಲ ಸದ್ಯಕ್ಕೆ. ಯಾಕೆ ಹೇಳು ಗೈಸ್, ಹಿಂದೆ ಕಡೆ ಕಟ್ಟಾಕೊಂಡು ಹೆಂಗೆ ಮುಂದೆ ಹೆಂಗೆಲ್ಲ ಫ್ರೆಂಡ್ಗೆ ಹುಚ್ಚಂಗೆ ಬರೋದೆಲ್ಲ ಇಷ್ಟನೇ ಆಗೋದಿಲ್ಲ. ಹಿಂದೆ ಗೈಸ್ ಹಿಂದೆ ಕಟ್ಟವನಿಗೆ ಕೂದಲುನ ಗೈಸ್. ಪಾನಿಪುರಿಗೆ ಅದೆಷ್ಟು ಖಾರ ಹಾಕಾಕ ತಿನ್ಕ ಸಾಯ್ತಾಳೋ ಕಾಣೆ. ನಂಗೆ ಹುಸಿ ಖಾರ ತಿನ್ಬಿಟ್ರೆ ಸಾಕು ಗೈಸ್. ನನಗೆ ಒಂದು ಸ್ವಲ್ಪ ಖಾರ ತಿನ್ಬಿಟ್ರೆ ಹುಚ್ಚ ಬಂದಂಗೆ ಆಯ್ತದೆ. ಈ ಹುಚ್ಚು ಮುದ್ದೆ ಇದಕ್ಕೆ ಹುಸಿ ಖಾರ ತಿನ್ನೋಳು ಯಪ್ಪ. ಅವ್ರು ಹಾಕೋ ಖಾರ ನೋಡಿದ್ರೆ ನನಗೆ ಹೊಟ್ಟೆಲೆಲ್ಲ ಅವಲ್ಲೇ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗ್ಬಿಡ್ತದೆ. ಇವಳು ಅಲ್ಲಿ ಮುರುಗಾಡಿ ಅವಲ್ಲ ಅದಕ್ಕೂ ಖಾರ ಹಾಕ್ಸ್ಕೊಂಬಂದೊಳ್ಳೆ ಏನದು ನಿಪ್ಪಿಟ್ಟು ಮಸಾಲನ ಚುರುಮುರಿ ಅಂತ ಗೈಸ್. ನಮಗೂ ಅದಕ್ಕೂ ಆಗಬರಲ್ಲ, ಏನೋ ಒಂದು ಟೇಸ್ಟ್ಗೆ ಅಂತ ಒಂದು 2 ಸ್ಪೂನ್ ತಿಂದೆ ಗೈಸ್, ಅಷ್ಟೊಂದು ಜಾಸ್ತಿ ಏನು ತಿಂದಿಲ್ಲ. ಎಲ್ಲ ನೋಡಿ ಅವಳು ಹೆಂಗೆ ತಿಂತಾಳೆ ತಿಂತ ಅದಕ್ಕೆ ಹೆಂಗೆ ಅವಳೆ ಗೈಸ್. ಅವಳು ನಾವಂತೂ ಖಾರ ತಿನ್ನಲ್ಲ ಗೈಸ್. ತಿನ್ಬೇಡ ಬಿಡು ಅಂತ ಏನಾದ್ರು ಹೇಳ್ಕೊಟ್ಟವಳ ಗೈಸ್. ಇವ್ರ ಅಮ್ಮ ATM ಆಗಿರೋದು ಕೊಡ್ತಾರೆ. ಇವ್ರಂಗೆ ನಮ್ಮನೇಲಿ ಕೊಟ್ಬಿಟ್ಟಿದ್ರು ಡೈಲಿ ನನಗೆ. ಅಂದರೆ ಗೈಸ್ ನಮಗೆ ಸಂಜೆ ಹೊತ್ತು ತಿಂಡಿ ತಗೊಬಂದು ಕೊಟ್ಬಿಡ್ತಾರೆ ಮನೆಗೇ. ಆದರೆ ಇವ್ರಿಗೆ ದುಡ್ಡು ಕೊಟ್ಬಿಡ್ತಾರೆ ಅಲ್ವಾನ ಹಂಗೆ ಮಾಡ್ಬಿಟ್ಟು ಏನಾರ ಇವಳಿಗೆ ನನಗೆ ಕೊಟ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ನಾನು ಆ ದುಡ್ಡನ್ನ ಕುಡಿಕೆ ಏನಾರು ತಗೊಬಿಡ್ತಿದ್ದೆ ಗೈಸ್. ಒಂದು ಡೇಸ್ ಮನೆ ಕಟ್ಸ್ಬಿಟ್ಟಿದ್ರು ಗೈಸ್. ಮನ್ಸ್ಬಿಟ್ರೆ ಅದನ್ನು ಮಾಡ್ಬೋದು. ಹುಡುಗಿರ್ಗೆಲ್ಲ ಆಗಲ್ಲ ಅನ್ನೋ ಕೆಲಸ ಯಾವುದೂ ಇಲ್ಲ. ಅದು ನನ್ನ ಕೆಲ ಅಂತ ಆಗಲ್ಲ ಅನ್ನೋ ಮಾತು ಯಾವುದೂ ಇಲ್ಲ ಗೈಸ್. ಕಾಲಿಗೆ ಬೀಳ್ತಾವಳೆ ಅವಳು ಗೈಸ್. ಚಾಲೆಂಜ್ ಹಾಕಿಬೇಕಾದ್ರೆ ಚಾಲೆಂಜ್ ಹಾಕಿದ್ರೆ ಅದನ್ನು ಮಾಡ್ತೀನಿ ನಾನು ಚಾಲೆಂಜ್ ಹಾಕೋಬೇಕಾದ್ರೆ ಗೈಸ್. ನಮ್ಮ ಫೋನಲ್ಲಿ ನಾವು ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾತಾಡ್ಕೊಬರ್ತೇವೆ, ನಮ್ಗೆ ಇಷ್ಟಪ್ಪ. ಬೇರೆಯವ್ರಿಗೆಲ್ಲ ಏನು ಕಷ್ಟ ಗೈಸ್. ಅದನ್ನು ಬೀಟ್ ಹೊಡಿತಾವ ಗೈಸ್. ಅದನ್ನು ಯಾರೋ ಕೇಳಿದ್ರು ಕೊಡು ಚುರುಮುರಿನಾ ಅಂತ ಪಾಪ ಯಾವುದೋ ಹುಡುಗ ಅವನು ದುಡ್ಡು ಕೊಡ್ಸಿದ್ರೆ ಬೈ ಚಾನ್ಸ್ ಆಕಸ್ಮಿಕವಾಗಿ ಅವನೇ ನಿಮ್ಮ ಫ್ಯೂಚರ್ ಹುಡುಗಾಬಿಟ್ಟು ಏನು ಮಾಡಿ. ಯಾವ ಹುಡುಗರು ನಂಬಾರ್ದು. ಅದು ಬುದ್ಧಿ ಬಂದಮೇಲೆ ನಂಬಾರ್ದು ಗೈಸ್. ಅದು ಯಾರು ನಂಬಾರ್ದು. ನಮ್ಮ ಥರ ದೊಡ್ಡ ಹುಡುಗರು ಎಲ್ಲೂ ಇಲ್ಲ. ಎಲ್ಲ ನಮ್ಮನ್ನು ನೋಡ್ತಾ ಇದ್ದಾರೆ, ಅದಕ್ಕೆ ಕ್ಯಾಮ್ರಾ ಇಟ್ಕೊಂಬಂದು ನಾವು ನೋಡಲಿ ಅಂತ ಗೈಸ್. ಏನು ಗೊತ್ತಾ, ಕ್ಯಾಮ್ರಾ ಹಿಂಗೆ ಇದ್ದಿರ್ತೀನಿ, ಅದರ ಒಂದು ಗಾಡಿ ಬಂದು ಹುಡುಗರನ್ನ ನೋಡಿದ ತಕ್ಷಣ ಕ್ಯಾಮ್ರಾ ಆಟೋಮೆಟಿಕಾಗಿ ಡೌನ್ ಆಗಿಬಿಡುತ್ತೆ. ಕೇಳು ಆ ಥರ ಹೇಳೋ ಸೀನೇ ಇಲ್ಲ ಗೈಸ್. ಅವ್ಳು ಕೇಳ್ತಾಳೆ ಒಂದು ಕ್ವಶನ್ನ, ನನ್ನ ಫ್ಯೂಚರಲ್ಲಿ ಬರೋ ಹುಡುಗ ಏನಾದರೂ ವ್ಲಾಗ್ ಮಾಡೋದು ಯೂಟ್ಯೂಬ್ನ ನಿಲ್ಲಿಸ್ಬಿಡ್ತೀಯ ಅಂತ ಗೈಸ್. ಯಾರೇ ಬಂದು ಹೇಳಿದ್ರು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಬೇಕಾದ್ರೆ ಹುಡುಗನ ಬಿಟ್ಬಿಡ್ತೀನಿ ಗೈಸ್. ಏನಕ್ಕೆ ಅಂದರೆ ಇವಾಗ ನನಗೆ ಸಪೋರ್ಟಿವ್ ಆಗಿ ಬರ್ತಾನೆ ಅಂತ ನಾನು ನಂಬಿದ್ದೀನಿ. ಬಟ್ ಹೆಂಗೆ ಬರ್ತಾನೆ ಏನೋ ಗೊತ್ತಿಲ್ಲ. ಇನ್ನು ಫ್ಯೂಚರ್ ಇನ್ನೂ ಎಲ್ಲೋ ಗೈಸ್, ಎಲ್ಲೋ ಇದೆ ನನ್ನ ಫ್ಯೂಚರ್ ಹುಡುಗ. ಬಟ್ ನನ್ನ ಅನಿಸಿಕೆ ನನಗೆ ಬರೋ ಹುಡುಗ ಸಪೋರ್ಟಿವ್ ಆಗಿ ಇರ್ತಾನೆ ಅನ್ನೋ ಒಂದು ನಂಬಿಕೆ ಐತೆ. ಬಟ್ ನೋಡೋಣ ಗೈಸ್. 2 years ಅಲ್ಲ, ಓನ್ಲಿ 5 and 4 years ಗೈಸ್. ಇವಳನ್ನ ಇವ್ರವ್ವ ತೆಗ್ದು ತಳ್ಳು ಮನೆಯಿಂದ ಆಚೆ ಆಗ್ತಾ ಇರ್ತಾಳೆ. ಹೋಗೋ ಬೇಡ, ಸಂಸ್ಕೃತದಲ್ಲಿ ಮಾತಾಡ್ಬಾರ್ದು. ನಾನು ಕೆಟ್ಟ ಮಾತಲ್ಲಿ ಮಾತಾಡ್ತಾ ಇರಲಿಲ್ಲ. ನಾಳೆ ಬತ್ತು ಕಣವ ಮುಂದಕ್ಕೆಲ್ಲ. ನನಗೆ ಈ ಥರ ಮುಂದಕ್ಕೆ ಬಂದೆ BP 180 ಕತ್ಬಿಡ್ತದೆ ಮ್ಯಾಕೆ. ನಾವು ಫೈನಲಿ ನಮ್ಮ ಮನೆಗೆ ಬಂದಿದ್ದೀವಿ. ಇದು ಟೇಸ್ಟ್ ಗೈಸ್. ನಾವು ನಡ್ಕೊಂಬರ್ಸೋದಕ್ಕೆ ಬೆಳಗ್ಗೆ ಎಷ್ಟು ಚೆನ್ನಾಗಿ ಹೋಗಿದ್ದು ಗೊತ್ತಾ ಗೈಸ್. ಇವಾಗ ನೋಡಿ ಹುಚ್ಚುಚ್ಚಿ ಹಿಂಗೆ ಆಗ್ಬಿಟ್ಟು ಗಾಯ ವಾಸಿ ಆಗ್ಬಿಟ್ಟು ಸಾಕು ನಂಗೆ ಮುಗತ್ರ ಹೋಯ್ತು. ಅಯ್ಯೋ ಈ ಕೂದಲ ನೋಡಿಲಿ ಅವಲೇ ಬತ್ತು. ಎಂಥ ಹುಚ್ಚರು ಅಂದರೆ ಇವೆಲ್ಲ ನೋಡ್ತಾರಲ್ಲ ಸ್ಟೈಲ್ ಬಿಡ್ಕೊಂಡು ನೋಡಿ ಅನ್ಕೋಬೇಕು. ನಾನು ಹೊಸ ಸಾಕ್ಸಾಕೊಂಡು ಗೈಸ್. ಇವಳು ಫೋನ್ ನೋಡೋದ್ಬಿಟ್ಟು ಇನ್ನೇನು ಕಲ್ತಿಲ್ಲ.
ಮೊಗ ತೊಳಿಬೇಕು ಫಸ್ಟು. ಹಿಂಗೆ ಯಾರಾದ್ರೂ ನನ್ನ ನೋಡ್ಬಿಟ್ರೆ ಸತ್ತೆ ಹೋಯ್ತಾರೇನೋ. ಮೊದಲೇ ಕಿತ್ತೋಗತ್ತಲ್ಲ ಬಿಡಿ, ಇನ್ನು ಯಾಕೆ ಹಚ್ಕೋದು ನಾಯಿಗಳು ಅಲ್ವಾ ಅನ್ನು ಗೈಸ್ ಆರ್ಟ್ ಸಿಂಬಲ್ ಬರ್ಕೊಬಿಟ್ಟಳೆ. ಯಾವುದೋ ಹುಡುಗನ ಹೆಸ್ರ, ಯಾರ ಹೆಸರು ಅಳಿಸ್ಬಿಟ್ಟಿದ್ಯೇ ಗೈಸ್. ಆರ್ಟ್ ಸಿಂಬಲ್ ಎಲ್ಲ ಬರ್ಕತ್ತವಳೆ ಅಂದರೆ ಸಮಥಿಂಗ್ ಏನೋ ಉಂಟು ಗೈಸ್. ಅಕ್ಕಂಗೆ ಲವ್ ಆಗಿದ್ದೆ. ಸುಮ್ಮನೆ ನಿಮ್ಮ ಅಕ್ಕ ಕೆಲ್ಸಕ್ಕೆ ಹೊಡ್ಗಿಡ್ದಲ್ಲ ಆಮೇಲೆ ಇಬ್ರಿಗೂ. ನಡಿ ಹೋಗೋಣ. ನಡಿಯೇ ತಿಂದ್ಬಿಟ್ಲು ದನ ತಿಂದಂಗೆ ಎದ್ದೊಳಕ್ಕೆ ಗಾಯ್ಸ್. ಆನೆಗಿಂತ ಹೆಚ್ಚು. ಅದಕ್ಕೆ ಇವತ್ತು ಆನೆ ರೀಲ್ಸ್ ಮಾಡಬೇಕು ಅಂತ. ನಮ್ಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ. ಅದೇನು ನಡಿ ಎತ್ತು ಮೇಕೆ ಲೇ ಎದಳ ಮೇಕೆ ಗಾಯ್ಸ್. ಅಲ್ಲಿ ಒಂದು ಪ್ಲೇಟ್ ಪಾನಿಪುರಿ ತಿಂದ್ಬಿಟ್ಟು ಚುರುಮುರಿ ತಿಂದ್ಬಿಟ್ಲಲ್ಲ, ಅಕ್ಕಂಗೆ ಹಂಗೆ ಆಡಿಸ್ತಾ ಇದೆ. ನಡಿಯೇ ನಡಿ ಮುದ್ದೆ, ನಾನೇ ಹೋಯ್ತೀನಿ ಸೂ ಎತ್ಕೊಂತ ಗೈಸ್. ನಾನು ಸೂ ಬಾ ಒಳಗೆ ಬಿಡು. ಮಾಮ್ಸ್ ವಾಟ್ ಆರ್ ಯು ಡೂಯಿಂಗ್? ನಾನು ಬಿಟ್ಬಿಟ್ಟು ಮೇಯ್ತಾ ಇದ್ದೀವಿ. ಏನು ಮೇಯ್ತಿದ್ದೆ ಕತ್ಲೆಯಲ್ಲಿ? ರಾಗಿ ಮುದ್ದೆ ಮಸಪ್ಪು. ಯಾಕೆ ಮುದ್ದೆ ಮಾಡಿದ್ದೀವಿ? ಇದಕ್ಕೆ ಬೀಗ ಹಾಕಿದ್ದೀರಿ? ಹಾಂ, ಇವಳು ಕೊಟ್ಟಿದ್ದಿಲ್ಲ, ಇವಳು ಗಂಡು ಕೊಡ್ಸಿದ. ಅವಳೇ ಕೊಡ್ಸಿದ್ದು ಕಣ. ಹಾಂ ಹೇಳಿ, ನಿಂಗೆ ಗೊತ್ತು, ನಿಂಗೆ ಹೇಳ್ಬಿಟ್ಟಿಲ್ಲ. ಹಿಂಗೆ ಗೊತ್ತು ನೀನು. ಗೈಸ್ ಹೊರಗಡೆ ಇದ್ರೆ ಎಷ್ಟು ಬ್ಲ್ಯಾಕಿ ಬರ್ತೀನಿ ಗೊತ್ತಾ, ಮನೇಲಿ ಬಂದೆ ವೈಟಿ. ಈಗ ಐಶ್ವರ್ಯ ರೈ ಯಾಕೆ ಅವ್ರಿಗೆಲ್ಲ ಹೋಲಿಸ್ತಿ? ಅವ್ರಿಗಿನ್ನ ಸಖತ್ತಾಗ ಏನ್ ಮಾಡ್ಲಿ, ಸ್ವಲ್ಪ ಡಾರ್ಕ್ ಸರ್ಕಲ್ ಜಾಸ್ತಿ, ಸ್ಕಿನ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಗೈಸ್. ಯಾವ್ದೇ ಸ್ಕಿನ್ ಕೇರ್ ಮಾಡಿಲ್ಲ ಅದಕ್ಕೆ ಗೈಸ್. ಏನ್ ಗೊತ್ತಾ, ಒಂದೇ ಸಮನೆ 15 ದಿನ 2 ವಾರ ಗೈಸ್. ಅದೆಲ್ಲ ನನ್ನ ಸ್ಕಿನ್ ಒಳಗಡೆ ಒಬ್ಸರ್ವ್ ಆಗಿದೆ ಗೈಸ್. ಇಂಗ್ಲಿಷ್ ಬೇಡ, ಅದ್ರೊಳಗಡೆ ಎಲ್ಲ ಹೋಗಿದೆ ಗೈಸ್. ಅದಕ್ಕೇನೆ ಸ್ಕಿನ್ ಡಲ್ ಆಗ್ಬಿಟ್ಟಿದೆ. ಏನೇನಿಂದು ಗೈಸ್? ರೂಮ್ ಎಲ್ಲ ಫುಲ್ ತೊಟ್ಟಿಯಾಗಿದೆ. ಯಾಕಲ್ಲೇ ಗೈಸ್? ಶನಿ ಮಹಾತ್ಮನ ಕಥೆದು ವ್ಲಾಗ್ ಮಾಡಿದ್ದೆ. ಅದು ಅಂದ್ರೆ ನಾನು ಜಾಸ್ತಿ ಅಲ್ಲಿ ಮಾತಾಡಿಲ್ಲ. ಬಟ್ ಏನೋ ಗೈಸ್, ನನಗೆ ವಿಡಿಯೋ ಏನೋ ಇಷ್ಟ ಆಗಲಿಲ್ಲ. ಅದಕ್ಕೆ ಮಮ್ಮಿ ನೀನು ಬರ್ಬೇಕು. ಈಗ ತಾನೇ ಸುಸ್ತಾಗಿ ಬಂದವನಿ ನಾನು. ಇವಳು ಗಂಡು ಕೊಡ್ಸಿದ್ನಲ್ಲ ಅದಕ್ಕೆ ಗೈಸ್. ಎಷ್ಟು 11-12 ಪಾನಿಪುರಿ ಏನೋ ಕೊಡ್ತಾರೆ ಅಷ್ಟೇ. ಅದನ್ನ ತಿಂದಿದ್ದಕ್ಕೆ ಸಾಯ್ತವ್ರೆ ಅಲ್ಲ ಗೈಸ್. ಕತೆಲಿ ವ್ಲಾಗ್ ಮಾಡಿದ್ದೆ, ಅದು ಚೆನ್ನಾಗಿ ಬರಲಿಲ್ಲ. ಅದಕ್ಕೆ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಏನೇನಿದು ಗೈಸ್? ಅವಳದು ಜಾಸ್ತಿ ವಿಡಿಯೋ ಹಾಕ್ಬಿಟ್ಟಿದ್ರೆ ಇದು ಮಾಡೋಳು. ಅವಳು ವಿಡಿಯೋ ಮಾಡಿದ್ದೆ ಗೈಸ್. ಮನೇಲೆ ಕೆಲಸ ಮಾಡಲ್ಲ, ಸೋಂಬೇರಿ. ನಮ್ಮ ಮನೆಗೆ ಬಂದು ಏನೋ ಒಂದು ಇಷ್ಟ ಸ್ವಲ್ಪ ಕೆಲಸ ಮಾಡೋದು. ಕೆಲಸ ಮಾಡಿದ್ಲು. ತೆಗ್ದಿ ಮುರಿಯೋದಾಕಿ ತೆಗಿಬೋದು. ಅವಳು ತೆಗಿತಾಳೆ, ನಂಗೆ ಗೊತ್ತಿಲ್ಲ ಅದೆಲ್ಲ. ನಮ್ನ ಏನು ಹೊಟ್ಟಿಸ್ತೀವಿ ಗೈಸ್. ಯಾವ ಅತ್ತೆದಿರೋ ನಾನು ಹೋಗೋ ಗಂಡನ ಮನೇಲಿ ಇಷ್ಟು ಕಾಟ ಇರಲ್ಲ. ಬಟ್ ನಮ್ಮ ಮನೇಲಿ ತುಂಬಾ ಕಾಟ ಕೊಡ್ತಾರೆ ನನಗೆ. ನನ್ನ ಫೇಸಲ್ಲಿ ಅಲ್ಲೇ ವೈಟ್ ಕಾಣ್ತದೆ ಕಡೆ ಜಾಸ್ತಿ. ಕುಚ್ಚ 2 ಥರ ಐತೆ. ಒಂದದೇನು ಇದು ಮಾಡೋದು ಏನೇನೋ ಕಣೆ ಬಿಡೇನೋ ಗೊತ್ತಿಲ್ಲ ಗೈಸ್. ನೋಡಿ ಎಷ್ಟು ವೈಟ್ ಕಾಣ್ತಾ ಇದ್ದೀನಿ ನಾನು. ಅವ್ರ ಅಕ್ಕ ಬಟ್ಟೆ ಮೇಲೆ ಏನಾರ ಕಲ್ತಾರೆ ಗೈಸ್. ಏನು ಬೇಡ ಅಡಿಗೆ. ಯಾಕೆ? ನಾನು ಎಲ್ಲ ತರನು ಕಲ್ತಿದ್ದೀನಿ. ನಿನಗೆ ಅಡಿಗೆ ಮಾಡಾಳ ನಿಮ್ಮ ಮಗಳು? ಮಾಡ್ತಾಳೆ. ಮಮ್ಮಿ ಈ ತರ ಇನ್ಸಲ್ಟ್ ಮಾಡಬಾರ್ದು. ಬೇಳೆ ಸಾಂಬಾರ್ ಮಾಡಿಲ್ವಾ, ಬಾತ್ ಮಾಡಿಲ್ವಾ? ಆಂಟಿ ಇವತ್ತು ಒಂದಿನ ಬಾತ್ ಮಾಡಿದ್ದ ಮಾಡ್ದೆ. ಮಮ್ಮಿ ಈಗ ತಾನೇ ಬಂದವನಿ ಕಣೆ, ಯಾಕೆ ಹಿಂಗ್ ಒಟ್ಟರ್ಸ್ರಿ? ಸೋಂಬೇರಿ ಗೈಸ್. ಎದ್ದಿ ಊಟ ಹಾಕೊಡಕ್ಕೆ ಸಾಯ್ತವಳೆ ಗೈಸ್. ಇವ್ರ ಅತ್ತೆ ಮಾವಂಗೆ ಬೀರ್ನೆ ಊಟ ಇಕ್ಕೊಂಡ್ಲು. ಗೈಸ್ ಎಲ್ಲರಿಗೂ ಒಂದು ಕ್ವಶನ್ ಏನು ಗೊತ್ತಾ? ಅವನು ಚೆನ್ನಾಗವಳ, ನಾ ಚೆನ್ನಾಗಿದ್ದೇನೆ ಗೈಸ್. ಕಲರಲ್ಲಿ ಅವಳೇ ನಾನೇ ಕಮ್ಮಿ ಆಯ್ತಾ. ಕಲರಲ್ಲಿ ಫುಲ್ ಅವಳೆ ಟಾಪ್ ನಂಬರ್ 1. ನಾನು ಕಮೆಂಟ್ ಹಾಕಲ್ಲ ಹೇಳ್ಬಿಟ್ಲು ನಿಜ ಅದು. ಬಟ್ ಇನ್ನು ಫಾಲೋವರ್ಸ್ ಆದ್ಮೇಲೆ ನೆಕ್ಸ್ಟ್ ಮುಂದೆ ಫ್ಯೂಚರ್ ಈ ಕ್ವಶನ್ ಎಲ್ಲ ಕೇಳಕವೆ ಸರಿಯಾ ಗೈಸ್? ಅವಳು ಗುರಿತಾ ಇದೆ, ನೀವು ನನ್ನ ಚೆನ್ನಾಗವಳೆ ಅಂತ ಎಲ್ಲಿ ಅನ್ಬಿಡ್ತಿರೋ ಅನ್ನೋ ಒಂದೊಳಗೆ. ಬೇಡ ಬಿಡು ಪಾಪಚ್ಚೆ. ಹೋಗಿ ಅಕ್ಕ ಬಟ್ಟೆ ಹೋಗಿದ್ದಾರೆ, ಹೋಗಿ ಹೋಗು. ಹೋಗು. ನಾನು ಒಗ್ನವನಿ ಕನ್ 2 ವಾರದಿಂದ ನಾ ಕೆಲಸ ಮಾಡಿಲ್ವಾ ಏನು? ಇದಾಗ್ತದ ಎಲ್ಲ ಅವಳತಿ ಗೈಸ್. ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ವೆಯ್ಟ್ ಆ್ಯಂಡ್ ವಾಚ್. ಅದು ಏನಂತ, ಅದು ಅನುನ ಇವತ್ತು ಕರ್ಕೊಂಡು ಬಂದಿರೋ ರೀಸನ್ ನಮ್ಮ ಮನೆಗೆ ಏನು ಅಂತ.
ಗೈಸ್ ಇವತ್ತು ಅನುನ ನಮ್ಮ ಮನೆಗೆ ಕರ್ಕೊಂಡು ಬಂದಿರೋ ರೀಸನ್ ಏನಂತ ಹೇಳಿದ್ರೆ ಅದು ನೆಕ್ಸ್ಟು ಇನ್ನು ಮೇ ಬಿ ನಾವು ಸ್ವಲ್ಪ ರೆಸ್ಟ್ ಮಾಡಬೇಕು ಗೈಸ್. ನಮ್ಮದು ನೀಟಾಗಿ ರೆಡಿಯಾಗಿ ಅವಳ ಜೊತೆ ವಿಡಿಯೋ ಮಾಡಬೇಕು. ಅದಕ್ಕೆ ಅವಳನ್ನ ಕರ್ಕೊಂಡ್ಬಂದಿದ್ದೀನಿ. ಅವಳ ಜೊತೆ ವಿಡಿಯೋ ಮಾಡಿ ಆಮೇಲೆ ನೆಕ್ಸ್ಟು ಮಾಡ್ಬೇಕಾದ್ರೆ ವಿಡಿಯೋ ಏನಾದರೂ ನಮ್ಮ ಅಕ್ಕ ಏನಾದ್ರು ಹೆಲ್ಪ್ ಮಾಡಿದ್ರೆ ಅದನ್ನು ವ್ಲಾಗ್ ಹಾಕ್ತೀನಿ. ಅಲ್ಲ ವ್ಲಾಗ್ ಹಾಕಲ್ಲ, ಡೈರೆಕ್ಟ್ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಗೈಸ್. ಏ ಮಮ್ಮಿ ಮಮ್ಮಿ ಏಯ್ ಲೇ ಮಮ್ಮಿ ಮಮ್ಮಿ ಒಂದೇ ಒಂದು ರೀಲ್ಸು ನಾನು ನೀನು. ಮಮ್ಮಿ ನಾನು ರೀಲ್ಸ್ ಯಾವ್ದು ಮಾಡ್ತೀನಿ ಹೇಳು ನಿನ್ನ ಜೊತೆ? ಏ ಅದಲ್ಲ ಮಮ್ಮಿ. ಮಮ್ಮಿ ಮಮ್ಮಿ ಯಾವ ಸಾಂಗ್ ಮಾಡ್ತೀನಿ ಹೇಳು? 100 ಸಾರಿ ಹೇಳಿದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಆಡಿದರು. ಮಮ್ಮಿ ಆ ಸಾಂಗ್ ಮಾಡೋಣ ಬಾರಿ ರೀಲ್ಸು. ಮಮ್ಮಿ ನಾನು ನೀನು. ಏ ಮಾಮ್ಸ್ ನೋಡು ಮಾತಾಡ್ತಿಲ್ಲ. ಆಂಟಿ ಓದ್ಬಿಡ್ಬೇಕು ಆಂಟಿ ಅಂದ್ಬಿಟ್ಟೆ ಕಣಿ. ಏ ಇಲ್ಲ ಅದೇನ್ ಬಂದಿಲ್ಲ ಕಣ್ಬಿಡು, ಎಂದಿಲ್ಲ ಕಣ್ಬಿಡು. ಏ ವ್ಯವಸ್ಥೆ ಎತ್ತ ಈಗ ನೀನ್ ಅಗಾಡ್ಬೇಡ. ನೀನ್ ಹಿಂಗೆ ನನ್ ಕೋಲ್ಡ್ ಗೊತ್ತೈತೆ ಅನು ಮೂಳೆ ಓದತೈತೆ ನಿಂಗೆ? ಇಲ್ಲ ನಿನ್ನ ಮೂಳೆ ನಂಗೆ ಗೊತ್ತದೆ ಕಣಿ. ಭುಜ ಆಯ್ತು ಇವಾಗ ನಿಂದು ನಂಗೆ ಗೊತ್ತಾಯ್ತು ಭುಜ. ಒಂದ್ ನಿಮಿಷ ನೀನ್ ಅಂದ್ರೆ ಕಾಲು ಎತ್ತಕೈತೆ ಕಣಿ. ಕಾಲು ಎತ್ತಕೈತಿಲ್ಲ ನೀನು ಮುಂದಕ್ಕೆ ಹಾಕ್ಸ್ಕೊಬಿಡು ಕಾಲು ಹಿಂಗೆ ಕುಸುಮಟ ಯಾಕಡೆ ಮುಂದಕ್ಕೆ ನಗರ್ಬೇಡ. ಹಿಡ್ಕೊ ಅನು ಕಾಲು ಹಿಡ್ಕೊ. ಇಲ್ಲಿ ಕಾಲು ಹಿಡ್ಕೊಂಡೆ ನಿಂಗೆ ವೆಯ್ಟ್ ಅನ್ಸಲ್ಲ. ಅವಾಗ ಅದು ಸೊಂಟದ ಮೇಲೆ ಭಾರ ಬೀಳ್ತದೆ ಬೇವಸಿ. ಸೊಂಟ ಮುಡ್ದೋಗಿಂತ ತಿರ್ಗೋ ವೆಯ್ಟ್. ಈಗ ಅಲ್ಲೇ ಹುಷಾರು ಕಣಿ. ಇಲ್ಲ ಕಣ್ ತಿರ್ಗೋ. ಎಲ್ಲ ಲೇ ನಾನು ಅದಕ್ಕೆ ನಾನು ಎತ್ತೀನಿ ಅದು ಅಂತ ಟ್ರೈ ಮಾಡ್ತೀನಿ. ಬೇಡ 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 ಮಾಡಿದ್ರು ಪರವಾಗಿಲ್ಲ. ಎಕ್ಕೊಟ್ಟೋಗ್ಬಿಟ್ಟೆ ನಿನ್ ಮೇಲಲ್ಲಿ ನಂಬಿಕೆ ಇಲ್ಲ. ಆಯ್ತು ಬೇಗ ನಿಂತ್ಕೋ. ಗೈಸ್ ಈ ಕಿತ್ತದೊಂದು ವಿಡಿಯೋ ಮಾಡಕ್ಕೆ ನಮ್ನ ಏನ ತೊಳಿತಾವಳೆ. ಗೈಸ್ ಇವಳಿಗೆ ನಾನು ಎತ್ತಕಾಯ್ತಲ್ಲ ಹೆಂಗಾಡ್ತಾರ ಗೊತ್ತಾ ಗೈಸ್. ಅವಳು ಹೈಟ್ ಅವಳೆಲ್ಲ ವೆಯ್ಟ್ ಸ್ವಲ್ಪ ಜಾಸ್ತಿ ಅನ್ಸ್ತದೆ. ಅದಕ್ಕೆ ನಾನು ಎತ್ತಿ ನಿಂತ್ಕೋ. ಬೇಡ ಆಯ್ತು ನನ್ಗೆ ತೋರ್ ಸಿಗಕತ್ತದ. ಆಯ್ತು 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 ಒಳ್ಳೇದಲ್ಲಿ ಆ ಒಳ್ಳೆ ಗಂಡ ಸಿಗಿ. ನಿಂತ್ಕೊ ತಿರ್ಗೋ. ಅನ್ನು ನೀನ್ ನಗಾಡ್ಬೇಡ. ಫುಲ್ ಸೀರಿಯಸ್ ಆಗಿ ಅದು ವೆಯ್ಟ್ ನೀ ಎತ್ಬೋದ ನೋಡು ಅಷ್ಟೇ. ಎತ್ಬೋದ ನನಗೆ ಮುಂದೆ ಹಾಕ. ನೀನ್ ಬಕ್ಕ ಬೇಡ ಕಣೆ. ನೀನ್ ಬಕ್ಕ ಈಗ ನಿಂತ್ಕೊಂಡು ನಿಂಗೆ ಸೆಲ್ಲ ಅನ್ನು ನಿಂಗೆ ಬಕ್ಕಂಡೆ ಬರಲ್ಲ. ಬೇವರ್ತೀನಿ. ನಿನ್ ಬಕ್ಕ ಬೇಡ ಪೂರ್ತಿ. ನೀನೇ ನನ್ ಕೈ ಇಟ್ಕೋಬೇಡ. ನನ್ ಕಾಲು ಹಿಂಗ್ ಮುಂದೆ ಹಾಕ್ತೀನಿ. ಅವ್ರು ಇಟ್ಕೋ ಹಂಗೆ ಎತ್ತು. ನನ್ ಕಾಲ ಬೇಕಾದ್ರೆ ಬಿಡಿಸ್ಬೇಡ. ಬೇಕಾದ್ರೆ ಬಿಟ್ಬಿಡು. ಲೇ ಬಿಡ ಹೋಯ್ತದೆ. ಇಲ್ಲೆಲ್ಲ ನೋಡ್ಬಿಡೋದು ವ್ಯಕ್ತಿ ಕೆನ್ನೆನ ನೋಡ್ಬೋದು. ಏನಂತ ಅನು ಭುಜ ನನ್ನ ಕೈನ ಹಿಡ್ಕೋತೀನಿ ತಲೆಗೆ. ನಾನು ಇಲ್ಲಿನ ಕಾಲು ಮುಂದೆ ಹಾಕೊಂಡ್ರೆ ಅದಕ್ಕೆ ನೀನೇ ನಿಂತ್ಕೋಸಲ್ಲ. ಎಷ್ಟು ತೋರಿಸ್ತೀನಿ. ಬೇಡ 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 ಬಿಡಿಸಲ್ಲ. ನಾನು ಬೇಡ 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 ಲೇ ಇಲ್ಲಿ ನಿಂತ್ಕೊಂಡು ಬಿದ್ದೆ ಹಿಂಗೆ ಟೈಮ್ ಐತೆ. ನೀನ್ ಹಿಂಗೆ ಆಡು. ಟೈಮ್ ಐತೆ. ನಿಮ್ಮ ಫೋನ್ ಹಾಕ್ತಾಳೆ ಈಗ ಫಸ್ಟ್ ಸ್ಪೆಷಲ್ ಎಲ್ಲ. ಇರು ಇರು ಎತ್ತು ಅದನ್ನ ಬಾರ ಇರ್ತೈತ ಬಾರ ಹೋಗೆ. ನಮ್ಮ ಮೂಳೆ ಏನು ಮೂಳೆ ನಾನೇನ್ ಮಾಡಿ ನೋಡಿ. ಇಲ್ಲೇ ಹೋದ್ರೆ ನಿಂಗೆ ಅಲ್ಲಿ ನಾನು ಕೆಲಸ ಮಾಡಿಸ್ತಾರೆ. ನಂಗೆ ಹೋಯ್ತದೆ ಶೋಲ್ಡ್ರಲ್ಲಿ. ಲೇ ಎತ್ತಬೋದು ಆರಾಮ ಎತ್ಬೋದ. ಮತ್ತೆ ಯಾಕೆ ಸತಿ ಎತ್ತಿದ್ದ ಸಲ ಕ್ಲೀನ್ ಮಾಡು. ಅದ್ರಲ್ಲೇ ಮಾಡ್ಕೊಬಿಟ್ಟಿ. ಇಲ್ಲ ಚೆನ್ನಾಗ್ ಬಂದ್ರೆ ಅದ್ರಲ್ಲಿ ಎಡಿಟ್ ಮಾಡ್ಕೊತೀನಿ. 1 2 3 ಸ್ಟಾರ್ಟ್. ಎತ್ ಸಾಯಿನ ಇರೋ. ನನ್ ಪ್ಯಾಂಟ್ ಬೇಬಿ ಪ್ಯಾಂಟ್ ಇಟ್ಕೊಳ್ತಾ ಇದ್ದೀರ ಕಡೆ. ಪ್ಯಾಂಟ್ ಆಯ್ತಲ್ವಾ? ಬೇಡ ಅವ್ರು ತಗೊಬಿಟ್ರೆ ಯೂನಿಫಾರ್ಮ್. ಗೈಸ್ 1 ಮಿನಿಟ್ ಚೇಂಜ್ ಮಾಡ್ಕೊಂಡು ಈಗ ಬರೋವೇನು. ಅದೇ ಒಂದು ಸ್ವಲ್ಪ ಇದಾಗ ಕಾಣ್ತದೆ ಅಷ್ಟೇ. ನಾನು ಎಷ್ಟು ಉದ್ದವನೇ. ನೀನು ಎಷ್ಟು ಇದಾಗಿದ್ದೀನಿ ನೋಡು. ಎತ್ತೀಗ ಮುಂಡೆ ವಿಡಿಯೋ ಮಾಡ್ಬೇಕು. ಪದ್ಮ ಇದ್ದಾಳೆ. ಲೇ ಇದ್ಯಾ? ಈಚೆ ಇದ್ದಾಳೆ. ಎತ್ತು ಇವಾಗ ರೈಟ್. ಕಾಲು ಎರಡು ಎತ್ತಕ ಗಂಟ ಬಂದಿರೋ. ಅಲ್ಲಿ ಎತ್ತಕ್ಕೆ ಆಯ್ತಲ್ಲ. ಕಾಲು ಎತ್ತಕೈತಲ್ಲ. ನಿನ್ ಬಾಡಿನೇ ನಂಗೆ ನನಗೆ ಭಾರ ಅನ್ನಿಸ್ತಾ ಇದೆ. ನನಗೆ ನಿನ್ ವೆಯ್ಟ್ ಅನ್ನಿಸ್ತಾ ಇದೆ. ಅದಕ್ಕೆ ಒಂದ್ಸಲ ಎತ್ತುತ್ತೇನೆ. ಟ್ರೈ ಮಾಡು. ಇಲ್ಲ ಏನು ಬೇಡ 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 ಟ್ರೈ ಮಾಡ್ತೀನಿ ಅಷ್ಟೇ. ಬೇವರ್ಸಿ ಬೀಳ್ಸಲ್ಲ. ಅಯ್ಯೋ ಬೇವರ್ಸಿ ಬೀಳ್ಸಲ್ಲ. ನಿಂತ್ಕೊಬತ್ ಜಸ್ಟ್ ಟ್ರೈ ಮಾಡಿದವರು ಪರವಾಗಿಲ್ಲ. ನಾನ್ ಬರಲ್ಲ. ಲೇ ನಿಂತ್ಕೋಸ ಹಂಗೆ ನಿಂತ್ಕೊ. ಫೋಟೋ ತಗೋ ಪೋಸ್ಟ್ ತಗೊಂಡು ಹಾಕಬೇಕು. ಮಾಡೋ ವಿಡಿಯೋ ಬೇಕು ನನಗೆ. ಆಯ್ತು ಫೋಟೋನೇ ತಗೊಳಮ್ಮ. ಆಯ್ತು ಬಿಡು. ಈಚ್ಕೊಮ್ಮ ರೆಡಿ. ನಮ್ಮ ಮಮ್ಮಿ ಎಲ್ಲ ಇದೆ ಗೈಸ್. ಬಾರಿ ಎದಕ್ಕತ್ತದೆ ಎತ್ಕೋ ಬ್ಯಾಗ್ನ. ಇದು ಎತ್ಕೊ. ಮಮ್ಮಿ ದುಡ್ಡು ಕೊಡ್ತಾ? ಬ್ಯಾಗ್ ತಗೋಬೇಕು. ಎತ್ಕೋ ಬ್ಯಾಗ್ನ. ಫೋನ್ ಎತ್ಕೋ. ಗೈಸ್ ನಾವು ಫೈನಲಿ 2 ರೀಲ್ಸ್ ಮಾಡಿದ್ದೀವಿ. ಜಾಸ್ತಿ ಇದೆ ಅನ್ಸುತ್ತೆ. ಇಲ್ಲ ಕಣ್ಣ
ಫ್ಯಾನ್ ಆಫ್ ಮಾಡ್ತಾ ಇದೆಲ್ಲ ಹಾಕ್ಲಿವ ನಾನು ಬ್ಯಾಗಡೆ ಕೊಟ್ಟಲ್ಲ ಫೋನ್ ಬಾ ಎತ್ಕೋ ಚಾರ್ಜಿಂಗ. ಗೈಸ್ ನಾವು ಫೈನಲಿ 2 ರೀಲ್ಸ್ ಮಾಡಿದ್ದೀವಿ. ಇದನ್ನು ಮಾಡಬೇಕು ಅಂತಲೇ ಕರ್ಕೊಂಬಂದಿದ್ದು ಗೈಸ್. ಇವಾಗ ಟ್ರೆಂಡಿಂಗು ಸೂರ್ಯವಂಶ ಮೂವಿದು ಮಾಡಬೇಕು ಅಂತಲೇ ಅಲ್ಲೇ ಇರ್ಬೇಕು ನೋಡಿ ಬ್ಯಾಗ್ ಮೇಲೆ. ಸೂರ್ಯವಂಶ ಮೂವಿದಿದೆಯಲ್ಲ ಗೈಸ್, ಇವಾಗ ಇಟ್ಟರೆ ಅದೇ ಯಾರು ತಾತ ಮತ್ತು ಮೊಮ್ಮಗೊಂದು ಅದನ್ನು ಮಾಡಬೇಕು ಅಂತಲೇ ಕರ್ಕೊಬಂದೆ. ಆದರೆ ಇದು ಆನೆ ಮರಿ ಸಪೋರ್ಟ್ ಮಾಡ್ತಾ ಗೈಸ್, ಇದು ಸಪೋರ್ಟ್ ಮಾಡ್ತಾ ಇಲ್ಲ ನನಗೆ. ಸಪೋರ್ಟ್ ಮಾಡಿದ್ರೆ ನೀವು ಹತ್ತುಗಳು ಕೂತ್ಕೊಬಿಡ್ತಿದ್ದೆ ಅವ್ರ ತಲೆ ಮೇಲೆ ಎಲ್ಲ. ಇಲ್ಲ ಮಮ್ಮಿ ಆರಾಮ ಇದ್ದಾರೆ. ಹೂವು ರೂಮಿಗೆ ಸೇರ್ಕೊಂಡವ್ರೆಲ್ಲ. ಗೈಸ್ ಅವಾಗಲೇ ಗಣಪತಿ ಹಬ್ಬಕ್ಕೆ ಡೆಕೋರೇಷನ್ ಸ್ಟಾರ್ಟ್ ಆಗಿದೆ. ಈ ಸಲ ಮೇ ಬಿ ದೊಡ್ಡ ಗಣಪತಿ ಕೂರಿಸ್ಬೋದಿಲ್ಲ. ನಾವು ಬಂದಿಲ್ಲಿಲ್ವಾ 101 ಗಣಪತಿ ಕೂರಿಸ್ತಿದ್ರು ಮೊದಲು ಇಲ್ಲಿ. ಇವಾಗ ಒಂದು ಕೂರಿಸ್ ಚಿತ್ರ ಲೈಟಲ್ಲಿ ಯಾವ ಥರ ಡೆಕೋರೇಷನ್ ಮಾಡ್ತಾರೆ ಅಂತ ಡೌಟು. ಮೇ ಬಿ ಲೈಟಿಂಗ್ಸ್ ಹಾಕ್ಬೋದು. ಕಿತ್ಕೊಂಡದ್ದು ಏನು ಮಾಡೋದು ಚಿತ್ರಿಯ ನನ್ನಂತರ ಒಂದು ಪಿಂಕ್ ಕಲರ್. ಹಾಂ ಕಾಳಿ ನೀನು ಎತ್ಕೊಂಡ್ಬಂದ್ಬಿಡ್ತೀಯೇ. ಗೈಸ್ ಇಲ್ಲಿ ಒಂದು ಛತ್ರಿ ಕಳ್ದೋದ್ರು ಅನುಪಮ ಅಂತ ಅನ್ನಪೂರ್ಣೇಶ್ವರಿ ನಗರ ಕ್ರಾಸೆಲ್ಲ ಕಮೆಂಟ್ ಮಾಡಿ ಹೇಳ್ತೀನಿ ಗೈಸ್. ಕ್ರಾಸ್ ನೇಮು ನಂಬರ್ ಎಲ್ಲ ಹೇಳ್ತೀನಿ. ವಾರ್ಡ್ ನಂಬರ್ ಎಲ್ಲ ಪ್ರತಿಯೊಂದು ಹೇಳ್ತೀನಿ, ಕಮೆಂಟ್ ಮಾಡಿ. ಆ ಛತ್ರಿ ಒಂದು ಕಳ್ದೋದ್ರು ತಿರುಗ್ಬಿಡು. ಬಾಯ್ ಗೈಸ್. ಸಲೂನ ಇವಾಗ ಡ್ರಾಪ್ ಮಾಡಿ ಇವಾಗ ಮನೆಗೆ ಬಂದಿದ್ದೀನಿ. ಅಂದರೆ ಗಾಡಿಲ್ಲ ಅಂತೇನಿಲ್ಲ ಗೈಸ್, ನಡ್ಕೊಂಡು ಎಲ್ಲರಿಗೆ ಬಿಟ್ಬಿಟ್ಟು ಬಂದೆ ಇವಾಗ ಮನೆಗೆ. ಗೈಸ್ ಇವತ್ತು ಅವನು ಕರ್ಕೊಂಡು ಬಂದಿದ್ದು ರೀಸನ್ ಏನಂತ ಹೇಳಿದ್ರೆ ನಮ್ಮ ಮನೆಗೆ ಸೂರ್ಯವಂಶ ಮೂವಿದು ಇವಾಗ ಟ್ರೆಂಡಿಂಗ್ ಆಗೈತೆ ಇನ್ಸ್ಟಾದಲ್ಲೆಲ್ಲ. ಅದನ್ನು ರೀಲ್ಸ್ ಮಾಡೋಕ್ಕೆ ಅಂತೇಳಿ ಕರ್ಕೊಬಂದಿದ್ದು. ಬಟ್ ಅವಳು ನನ್ನ ಎತ್ತಕ್ಕೆ ಆಯ್ತಲ್ಲ ಗೈಸ್. ವಿಡಿಯೋ ನಿಮಗೆ ನೋಡಿದ್ರೆ ನಿಮಗೆ ಅರ್ಥ ಆಯ್ತು ಏನು ಅಂತ. ಬಟ್ ಅವಳು ನಾನು ಎತ್ತಕ್ಕೆ ಆಯ್ತಲ್ಲ ಗೈಸ್. ವೆಯ್ಟ್ ನಾನೇ ಹೆವಿ ಇದ್ದೀನಿ ಅಂತ ನನಗೆ ಗೊತ್ತು. ಮೇ ಬಿ ವೆಯ್ಟ್ ಇದ್ದೀನಲ್ಲ, ಸೊ ವೆಯ್ಟ್ ಇದ್ದೀನಿ ಅಂತ ಅನ್ನಿಸ್ತು. ಮೇ ಬಿ ಅವಳು ಎತ್ತುತ್ತಾಳೆ ಅಂದ್ಕೊಂಡೆ. ಬಟ್ ಅವಳು ಹೆವಿ ಕುಳ್ಳ ಗೈಸ್. ನಾನು ತುಂಬ ಉದ್ದ ಕಾಲೆಲ್ಲ ಅವಳು ಹತ್ರ ಹಿಡ್ಕೊಳ್ಳೋಕ್ಕೆ ಆಗಲ್ಲ ಗೈಸ್. ಅದಕ್ಕೆ ಅಂತೇಳಿ ಮಾಡೋಕ್ಕೆಲ್ಲ ಟ್ರೈ ಮಾಡ್ದು, ಬಟ್ ಆಗಲಿಲ್ಲ. ಅದಕ್ಕೆ ನೆಕ್ಸ್ಟ್ ವೀಕ್ ಅವ್ರ ಮನೆಗೆ ಹೋಗ್ತೀನಲ್ಲ, ಅವಾಗ ಅಲ್ಲೇ ಫೋಟೋ ತೆಗೆಸ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಟೇಬಲ್ ಇಟ್ಕೊಂಡು ನಿಂತ್ಕೊಂಡು ಜಸ್ಟ್ ಒಂದು ಫೋಟೋ ತೊಗೊಂಡು ಅದನ್ನು ಎಡಿಟ್ ಮಾಡ್ತೀನಿ ಬಿಡು ಅಂತ ಹೇಳಿದೆ. ಅದಕ್ಕೆ ಯಾವುದೂ ಮಾಡಿಲ್ಲ ರೀಲ್ಸು, ಬಟ್ ಜಸ್ಟ್ 2 ರೀಲ್ಸ್ ಮಾಡ್ದು. ಅದು ಒಂದು ಚಿಕ್ಕಣ್ಣು ಡೈಲಾಗ್ ಒಂದು, ಇನ್ನೊಂದು ಅದು ಯಾವ ಹೀರೋ ಅಂತ ಗೊತ್ತಿಲ್ಲ ಸಾಂಗು. ನಾರ್ಮಲ್ ಸಾಂಗು ಗೈಸ್. ಯಾವುದು ಸಾಂಗ್ ಅಂತ ನಾನು ಹೇಳಲ್ಲ ಬಾಯಲ್ಲಿ. ಬೈ ಚಾನ್ಸ್ ಏನಾದರೂ ಅದು ಚೆನ್ನಾಗಿ ಬಂದಿದ್ರೆ ಒಂದು ಚೆನ್ನಾಗಿ ಬಂದಿದೆ ಗೈಸ್. ಚಿಕ್ಕಣ್ಣದು ಪರವಾಗಿಲ್ಲ, ಸ್ವಲ್ಪ ಮಿನಿಮಮ್ 50% ಓಕೆ ಅಂತ ಅನ್ನಿಸ್ತು. ಯಾಕೆಂದರೆ ಅವಳಿಗೆ ಜಾಸ್ತಿ ಅವಳಿಗೆ ಎಕ್ಸ್ಪ್ರೆಷನ್ ಎಲ್ಲ ಕೊಡೋಕೆ ಬರಲ್ಲ. ಓಕೆ ಚೆನ್ನಾಗಿ ಮಾಡೋಳು, ಅದೊಂದು ಓಕೆ ಅಂತ ಅನ್ನಿಸ್ತು. ಆಮೇಲೆ ಇನ್ನೊಂದು ಮಾಡಿದ್ವಿ ಗೈಸ್, ಅದನ್ನು ನೋಡ್ತೀನಿ ಗೈಸ್, ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋಕ್ಕೆ. ಆದರೆ ಅದು ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಅಪ್ಲೋಡ್ ಮಾಡೋಕ್ಕೆ ಹೋಗಲ್ಲ ಗೈಸ್. ಅದನ್ನ ಹೆಂಗೋ ನಾನು ಇವತ್ತು ಅವಳನ್ನ ಕರ್ಕೊಂಡು ಬಂದಿದ್ದು ರೀಸನ್ನೇ ಅದು. ಬಟ್ ಅದೇ ಮಾಡೋಕ್ಕಾಗಿಲ್ಲ, ನನಗೆ ಒಂಥರ ಇದಾಯಿತು. ಇವತ್ತು ಮಾಡೋಣ ಅಂತ ತುಂಬ ಕ್ಯೂರಿಯಾಸಿಟಿಲಿದೆ ಗೈಸ್. ಅದು ಸೂರ್ಯವಂಶ ಮೂವಿದು ಸಾಂಗ್ ತುಂಬ ಇನ್ಸ್ಟಾದಲ್ಲಿ ಟ್ರೆಂಡ್ ಆಗಿದೆ, ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಮಾಡೋಕ್ಕಾಗಲಿಲ್ಲ. ಬಟ್ ಆ ವ್ಲಾಗಲ್ಲಿ ಅದಕ್ಕೆ ಅಂತಲೇ ಹೇಳಿ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಅವಳಿಗೆ ನೆನ್ನೆ ಹೇಳಿದ್ದೆ, ಬಾ ಮನೆಗೆ ಅದನ್ನು ವ್ಲಾಗ್ ಮಾಡೋಣಲ್ಲೇ ಅಂತ ಹೇಳಿದ್ದೆ. ವಿಡಿಯೋ ಮಾಡೋಣ ಬಾ, ವ್ಲಾಗು ಮಾಡ್ತೀನಿ ಜೊತೆಗೆ ಅಂತ ಹೇಳಿದ್ದೆ. ಸೊ ಅದಕ್ಕೆ ಆಫ್ಟರ್ನೂನಿಂದ ಕ್ಲಾಸ್ ಮುಗಿಸಿ ನನಗೆ 1 o'clock ಕಂಪ್ಲೀಟ್ ಆಯಿತು ಕ್ಲಾಸ್. ಅವಳದು ಲ್ಯಾಬ್ ಇತ್ತು, ಲ್ಯಾಬ್ ಮುಗಿಸ್ಕೊಂಡು 1 hour ಕ್ಲಾಸ್ ಇತ್ತು ಅವಳಿಗೆ. ಅದು ಮುಗಿಸ್ಕೊಂಡು ಅವಳಿಗೋಸ್ಕರ ವೆಯ್ಟ್ ಮಾಡಿ 2 ಗಂಟೆಗೆ ಜೊತೆಗೆ ಕರ್ಕೊಂಬಂದೆ. ಬಟ್ ಅಲ್ಲಿ ಪಾನಿಪುರಿ ಎಲ್ಲ ತಿನ್ನೋಕೆ ಹೋಗಿದ್ವಲ್ಲ, ಅಲ್ಲೂ 1 hour 1.5 hour ಅಲ್ಲೇ ಅಲ್ಲಿಂದ ಬರೋಷ್ಟೊತ್ತಿಗೆ 1.5 hour ಅಲ್ಲೇ ತುಂಬ ಟೈಮ್ ಹಿಡಿತು. ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ನಾವು ರೆಸ್ಟ್ ಮಾಡಿ ಆಮೇಲೆ ಅದು 1 hour ಇದಕ್ಕೆ ತೊಗೊಂಡಿದ್ದೀವಿ ಗೈಸ್. 2 ರೀಲ್ಸ್ಗೆ 1 hour 1.5 hour ತೊಗೊಂಡಿದ್ದೀವಿ. 4 ಗಂಟೆ 4:15 ತನಕ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಚೆನ್ನಾಗಿ ಬಂದಿಲ್ಲ. ಅದಕ್ಕೆ ಹೇಳಿದರೆ ನೆಕ್ಸ್ಟ್ ವೀಕ್ ಮಾಡೋಣ ಬಿಡು ಆಯಿತು ಅಂತ. ನಾನು ಬೇಕೇ ಬೇಕು ಅಂತ ಗೈಸ್, ಅದು ರೀಲ್ಸ್ ಬೇಕೇ ಬೇಕು. ಅದು ಆಮೇಲೆ ಅಂಬರಿ ಅದು ಜೊತೆಗೇನು ಅದು ದಸರಾಗೆ ನಂಗೆ ಯೂಸ್ ಆಗುತ್ತೆ ಅದು ವೀಡಿಯೋ. ಬಟ್ ಅದೆಲ್ಲ ಈಗಲೇ ಹೇಳಲ್ಲ, ಅದೊಂದು ಕಂಟೆಂಟ್ ಥರ ನಾನೇ ಜಸ್ಟ್ ಇಮೇಜ್ ಮಾಡ್ಕೊಂಡಿದ್ದೀನಿ ಈ ಥರ ಮಾಡಬೇಕು ಅಂತ. ಅಂದರೆ ನಾನು ಸ್ಟೇಟಸ್ ಎಲ್ಲ ಹಾಕೊಳ್ಳೋಕ್ಕೆ ಗೈಸ್. ಇನ್ನೊಂದೇನಂದರೆ ನಾನು ಸ್ಟೇಟಸ್ಗಳಲ್ಲೆಲ್ಲ ಫೀಲಿಂಗ್ ಈ ಥರ ಎಲ್ಲ ಜಾಸ್ತಿ ಏನೂ ಹಾಕೊಳ್ಳೋಕೆ ಹೋಗೋದಿಲ್ಲ. ನಾನು ಜಾಸ್ತಿ ಏನಂದರೆ ನನಗೆ ಖುಷಿ ಆಗಿ ಬೇರೆಯವ್ರ ವೀಡಿಯೋಸ್ ನೋಡಿ ಖುಷಿ ಆಗಬೇಕು. ಇವಾಗ ನಾವು ತುಂಬ ಫನ್ನಿಯರಿದ್ರೆ ನಾವು ಹಾಕೋ ಸ್ಟೇಟಸ್ ನೋಡಿ ಒಂದೇ ನಿಮಿಷ ಅವ್ರ ಮುಖದಲ್ಲಿ ನಗು. ಅಂದರೆ ನಮಗೆ ಕಾಲೇಜಲ್ಲಿದ್ದಾಗೆಲ್ಲ ಪಾಠ ಮಾಡಿದಾಗ ಹೇಳ್ತಾಯಿದ್ರು, 1 ನಿಮಿಷ ನಕ್ಕಿದ್ರೆ ಆಯ್ಸ್ ಹೆಚ್ಚಾಗೋದಂತೆ. ಸೊ ಏನೋ ನನಗೆ ಅವ್ರು ಹೇಳಿದ್ದು ಏನೋ ಗೈಸ್ ಗೊತ್ತಿಲ್ಲ, ನನ್ನ ಮೈಂಡಲ್ಲಿ ಏನಂದರೆ ನಮ್ಮನ್ನು ನೋಡಿ ಇನ್ನೊಬ್ರು ನಗಬೇಕು. ಬಟ್ ಅಂದರೆ ಆಡ್ಕೊಂಡು ನಗ್ತಾರಲ್ಲ ಆ ಥರ ಅಲ್ಲ ಗೈಸ್. ಆಡ್ಕೊಂಡು ಹಾಕೋರು ಓಕೆ ಖುಷಿಯಾಗಿರಲಿ ಬಿಡಿ, ನಮ್ಮಿಂದ ಒಬ್ರು ನಗ್ತಾರೆ ಅಂದರೆ ನಮಗೂ ಖುಷಿನೇ ಅಂತ ಆ ಥರ ಏನಿಲ್ಲ. ಬಟ್ ಆ ಥರ ನಮ್ಮ ನೋಡಿ ಪರವಾಗಿಲ್ಲ ಚೆನ್ನಾಗಿ ಮಾಡ್ತವ್ರೆ ಅಂತ ಇವಾಗಿಂದನೇ ಸ್ವಲ್ಪ. ಅಂದರೆ ನಾನು ಮೊದಲಾಗ ರೀಲ್ಸ್ ಎಲ್ಲ ಮಾಡ್ಬೇಕಾದ್ರೆ ರೈಡ್ ಮಾಡಾಕ್ತಾಯಿದ್ದೆ, ನಂಗೆ ಗೊತ್ತಿರೋರ್ಗೆ ಮಾತ್ರ ಆಗ್ತಾಯಿದೆ. ಬಟ್ ಇವಾಗ ಆ ಥರ ಏನಿಲ್ಲ, ಎಲ್ಲರಿಗೂ ಆಗ್ತಾಯಿದ್ದೀನಿ ರೀಲ್ಸ್ ಮಾಡೋದನ್ನೆಲ್ಲ. ಅದಕ್ಕೆ ಫನ್ನಿ ವೀಡಿಯೋಗಳು ಮಾಡೋಣ. ತುಂಬ ಬರೀ ಲವ್ ಸಾಂಗ್ಗಳು ಈ ಸಾಂಗ್ಗಳೇ ತುಂಬ ಅಷ್ಟಕ್ಕಷ್ಟು ಇದಿರಲ್ಲ, ಬಟ್ ಸ್ವಲ್ಪ ಫನ್ನಿಯಾಗೂ ಇರೋಣ. ತುಂಬ ಸೇವ್ ಮಾಡ್ಕೊಂಡಿದ್ದೀನಿ ಗೈಸ್.
ಈ ಥರ ಮಾಡಬೇಕು ವೀಡಿಯೋಸ್ಗಳನ್ನ, ಫನ್ನಿ ವೀಡಿಯೋಸ್ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಬಟ್ ಎಲ್ಲ ಯಾವಾಗ ಸೇರ್ತೀವೋ ಗೊತ್ತಿಲ್ಲ. ಸೇರಿದಂಗಂತೂ ವೀಡಿಯೋಸ್ ಅಂತೂ ಮಾಡಲೇಬೇಕು ಕಂಪಲ್ಸರಿ. ನನಗೆ ಒಳ್ಳೆ ಕಂಟೆಂಟ್ ಆಗೋದು ನನ್ನ ಯೂಟ್ಯೂಬ್ ಚಾನಲ್ಗೂ ಒಂಥರ ಚೆನ್ನಾಗಿರುತ್ತೆ ಅನ್ನೋದೊಂದಿದು. ಓಕೆ ಗೈಸ್, ಮಾಡೋಕ್ಕಾಗಿಲ್ಲ, ಸಾರಿ. ಬಟ್ ಇವತ್ತು ಬಂದಿದ್ದ ರೀಸನ್ನೇ ಅದು. ಪುನಃ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ. ಬಟ್ ಇವತ್ತು ಬಂದಿದ್ದು ಅನುನ ಕರ್ಕೊಂಡು ಬಂದಿದ್ದ ರೀಸನ್ನೇ ಅದೊಂದು ಸಾಂಗಿಗೆ ಮಾಡಬೇಕು ಅಂತ. ಬಟ್ ಅದ್ಬಿಟ್ಟು ಅದು ಇನ್ನೊಂದೆರಡು ರೀಲ್ಸ್ ಮಾಡೋದು. ಓಕೆ, ಪರವಾಗಿಲ್ಲ. ನನ್ನ ಖುಷಿಯೇ ಫಸ್ಟ್ ಟೈಮ್ ಅವಳು ಟ್ರೈ ಮಾಡಿದ್ಲಲ್ಲ, ನಾನು ಮಾಡ್ತೀನಿ ನಿನ್ನ ಜೊತೆಗೆ ಅಂತ ಹೇಳೋದು, ಅದಕ್ಕೆ ಸ್ವಲ್ಪ ಖುಷಿ ಆಯಿತು. ಪರವಾಗಿಲ್ಲ, ಇವತ್ತು ಸ್ವಲ್ಪ ಸಪೋರ್ಟಿವ್ ಆಗಿ ಮಾಡಿದ್ದು. ಬೈ ಚಾನ್ಸ್ ಅದು ಅದೇನಾದ್ರು ಚೆನ್ನಾಗಿ ಬಂದಿರೋ ಅಪ್ಲೋಡ್ ಮಾಡ್ತೀನಿ ಗೈಸ್. ಓಕೆ ಗೈಸ್, ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.